ನಿರಂತರ ಸುದ್ದಿ. ಬೇರೆ ಕಡೆ ಕಲರ್ ಹಾಕೋತಿಲ್ಲ, ಹೊರಗಡೆ ಎಲ್ಲ ಇಟ್ಟಬೇಕಿಲ್ಲ ಸುಮ್ಮನೆ ಮುಲ್ಪ ಅಣ್ಣಾರ್ದ ಸುದೆತ್ತ ಬರೀಟ್ ಒಂಜಿ ಸಂಕೋದ ಆಡಿಟ್ಟು ತುಲೆ ಒಂಜಿ 10 ಗೋಣಿ ಇಡ್ಬಿಟ್ಟು ಒಂದುಂಡು ಇತ್ತಿನ ಪೂರ ಪೆತ್ತದ ತರೆ ಬೊಕ್ಕ ಕೈಕಾರು ಚರ್ಮ ಪೊಟ್ಟೆ ಕರಳು ಪೂರ ದೇವಂಡ ಈ ನಮ್ಮನೆ ಎದೋ ಜನ ಸಾರ್ವಜನಿಕ ಬರ್ಪುನ ಈ ನೀರು ಪೂರ ಕೆಲವು ವಿಷಯಕ್ಕೆ ಉಪಯೋಗ ಆಪುನ ಇಂಚ ಅನ್ಯ ಮಲ್ಪಿರತ್ತ ಒಂದು ಪೂರ ಸರಿಯ ತುಲೆ ದೇವಂಡ ತುಲೆ ಸಾದಿರು ಪೂರ ದಕ್ಕೊಂದು ಇಡೀಕ ಮಂತದ ಬರ್ತೀರಿ ಆಗಲಿ ನುಪ್ಪಿನ ಪೂರ ಎಂಜಿನ ಮಲ್ಪೇರು ಅಂತ ಗೊತ್ತಾಗ್ತದೆ. ನುಪ್ಪು ತಿನ್ಪುಣ ಬಂಜಿಗೆ ಎಂಜಿನ ಬೇತೆದಲ್ಲ ತಿನ್ಪೇರ ರೋಜಿ ಒಂದು ಇಂದುಲೆಗ್ ಒಂಜಿ ಮನಸ್ಸಿಗೆ ಬೇನೆ ಆವಡದೆ ಬಂದು ಈ ಥರ ಈ ಟೈಪ್ ಮಲ್ಪುಣ ಮಕ್ಕಳು ರಕ್ಕಸೇರಿ ಅಂಶ ಪುಟ್ಟದ ನಾಲ್ಕು ಮಕ್ಕಳು ಈ ನಮ್ಮನೆ ಒಂದು ಮಲ್ಪೇರು ಬಂಡ ಒಂದು ಹಿಂದೂ ಸಮಾಜಕ್ಕೆ ಒಂಜಿ ಬಾರಿ ಬೇನೆ ಆವಡಂದೆ ಹಿಂಸೆ ಅಲ್ಪಡಂದೆ ಮಕ್ಕಳು ಮಲ್ಪುಣ ಹಂಚಬರ ನಿಜವಾದ ಮಕ್ಕಳು ನುಪ್ಪು ತಿನ್ಪಿಜರು ಬಂಜಿಗೆ ಒಂದು ನೀರು ಇತ್ತಿನ ಬರ ಕೃಷಿಲೇಗ ಕೆಲವು ಜನ ಪರ್ಪೇರ ಈ ನೀರಿಡು ಇಂಚ ಬರ ಹಿಂಸೆ ಮೊದಲೆಂದು ನೆಕ್ಲೆ ಏರ್ಲ ಅವಡು ತಿಕ್ಕಿನ ತಕ್ಕ ಶಿಕ್ಷೆ ಆಪಲೇಕ ಗ್ಯಾರಂಟಿ ಬಿಡ್ಪೂಜೆ ಮಕ್ಳೇನು ಏರ್ಲ ಪತ್ತದ ಶಿಕ್ಷೆ ಆಪಲೇಕ ಬಿಡ್ಪೂಜಿ ಗ್ಯಾರಂಟಿ ಅವನು ಲೇಕ ಪೋಲ್ ಇದ್ದೇನೆ ಅಲ್ಲ ಓಟೆ ಇದೆ ಓಪನ್ ಆಗ್ತದೆ. ಕೋಲ್ಡ್ ಓಪನ್ ಆಗ್ತದೆ. ಇಲ್ಲಿ ಅಣ್ಣವ್ರ ಹತ್ರ ಯಾರೋ ದನದ ಮಾಂಸ ಇದು ತಲೆ ಚರ್ಮ ಎಲ್ಲ ಬಿಸಾಡಿದ್ದಾರೆ ಇಲ್ಲಿ ಅಣ್ಣವ್ರ ಹತ್ರ ಅಲ್ಲಿ ಬಿತ್ತಿಗೆಲ್ಲಾಗೆ ಫುಲ್ಲು ದನ ಅದು ಬಾಡಿ ಅಂತ ದನ ಒಂದು ಇಡೀ ದನ ಸತ್ತ ಬಿತ್ತು ಬೋರ್ಡ್ ಓಡುವಂಥದ್ದು ವರ್ಷದಲ್ಲಿ ಫುಲ್ ಉಂಟು ತಲೆ ಕಡ್ದು ಅದರದ್ದು ಇದೆಲ್ಲ ಉಂಟು ಎಲ್ಲ ದನದ್ದು ಹಾಗೆಲ್ಲ ಈ ಕೈ ಕಾಲು ಚರ್ಮ ಇದೆಲ್ಲ ಉಂಟು ತಲೆ ಕಾಲು ಹಾಂ ಏನು ಉಂಡೈತೆ ಇಡೀ ಉಂಡತೆ ಫುಲ್ಲು ಏನು ಓಪನ್ ದೆಪ್ಪೊಡತೆ ದೆಪ್ಪು ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಉಳ್ಳಾಲದ ಬಳಿ ಸಮುದ್ರ ಸೇರುವಂತಹ ಈ ನದಿಗೆ ಹಲವಾರು ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಇದು ಸಾವಿರಾರು ಎಕರೆ ಭೂಮಿಗೆ ನೀರು ಉಣಿಸುವಂತಹ ಜೀವನದಿ. ಇಂತಹ ನದಿಗೆ ಹಲವಾರು ಉಪನದಿಗಳಿವೆ. ಈ ಉಪನದಿಗಳ ಪೈಕಿ ಮೃತ್ಯುಂಜಯ ಹೊಳೆಯೂ ಒಂದು. ಚಾರ್ಮಾಡಿ ಘಾಟ್ ಸೆಕ್ಷನ್ನ ಬಳಿ ಈ ಮೃತ್ಯುಂಜಯ ಹೊಳೆ ಹರಿತದೆ. ಅದು ಬಂದು ನೇತ್ರಾವತಿ ನದಿಗೆ ಸೇರ್ತದೆ. ಅದು ಅಲ್ಲಿಂದ ಧರ್ಮಸ್ಥಳ ಸ್ನಾನಘಟ್ಟದ ಮೂಲಕ ಮುಂದುವರಿದು ಉಪ್ಪಿನಂಗಡಿಗೆ ಬರುತ್ತೆ. ಉಪ್ಪಿನಂಗಡಿಯಲ್ಲಿ ಕುಮಾರಧಾರೆಯನ್ನು ಸೇರಿಸಿಕೊಂಡು ಪಶ್ಚಿಮಭಾಗವಾಗಿ ಹರಿದು ಕಡಲು ಸೇರ್ತದೆ. ಈ ಮೃತ್ಯುಂಜಯ ಹೊಳೆಯ ದಡದಲ್ಲಿ ಕೆಲವು ದಿನಗಳ ಹಿಂದೆ ದನದ ತ್ಯಾಜ್ಯ ಪತ್ತೆ ಆಯಿತು. ಹಲವಾರು ಗೋಣಿ ಚೀಲಗಳಲ್ಲಿ ತುಂಬಿಸಿದ್ದಂತಹ ತ್ಯಾಜ್ಯಗಳನ್ನು ವಾಹನವೊಂದರಲ್ಲಿ ತಂದು ಹೊಳೆಯ ಬದಿಯಲ್ಲಿ
ಬಿಸಾಡಿ ಹೋಗಲಾಗಿತ್ತು. ತನ್ಮೂಲಕ ಆ ಪವಿತ್ರ ನದಿಯನ್ನು ಮಲಿನಗೊಳಿಸುವಂತಹ ಕೃತ್ಯ ನಡೆದಿದೆ ಎನ್ನುವಂತಹ ಗುಲ್ಲು ಹಬ್ಬಿತ್ತು. ಈ ನದಿಯೇ ಬಂದು ನೇತ್ರಾವತಿ ನದಿಯನ್ನು ಸೇರುವಂಥದ್ದು. ಆ ನದಿಯಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತಾದಿಗಳು ಪವಿತ್ರ ಸ್ನಾನ ಮಾಡುವಂಥದ್ದು. ಆ ನದಿಯ ನೀರನ್ನೇ ಪವಿತ್ರ ಜಲ ಅಂತ ಹೇಳಿ ತೆಗೆದುಕೊಂಡು ಹೋಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದು. ಆದ್ದರಿಂದ ಈ ನದಿಯ ನೀರನ್ನು ಉದ್ದೇಶಪೂರ್ವಕವಾಗಿ ಮಲಿನ ಮಾಡುವಂಥ ಪ್ರಯತ್ನ ನಡೆದಿದೆ ಎನ್ನುವುದು ಅಲ್ಲಿನ ಭಕ್ತರ ಆರೋಪ. ಈ ಸಂಬಂಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಪೊಲೀಸರು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ ಮತ್ತು ಅಲ್ಲಿ ಸಿಕ್ಕಿರುವಂತಹ ದನದ ತ್ಯಾಜ್ಯಗಳು, ದನದ ಕರುವಿನ ಮೃತದೇಹ, ಇತರ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಂಡು ಅದರ ಕೆಲವೊಂದು ಅವಯವಗಳನ್ನು ಫೊರೆನ್ಸಿಕ್ ಟೆಸ್ಟಿಗೂ ಕಳಿಸಿದರೆ ಉಳಿದ ಸುತ್ತುಗಳನ್ನು ದಫನ ಮಾಡಲಾಗಿದೆ. ಹಾಗಾದರೆ ಈ ಕೃತ್ಯ ಮಾಡಿದಂತಹ ಅಪರಾಧಿಗಳು ಯಾರು ಎನ್ನುವುದು ಇನ್ನೂ ನಿಗೂಢವಾಗಿದೆ. ಪೊಲೀಸರು ವಿವಿಧ ಕೋನಗಳಿಂದ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಮೂಲದ ಪ್ರಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಯಾರು ವಿರೋಧಿಸುತ್ತಿದ್ದಾರೋ, ಯಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ, ಅವರೇ ಈ ಕೃತ್ಯ ಎಸಗಿದ್ದಾರೆ ಎನ್ನುವುದು ಒಂದು ಆರೋಪವಾದರೆ, ಕಾಡಿನ ಮಧ್ಯೆ ಜಾನುವಾರುಗಳನ್ನು ವಧಿಸಿ ಮಾಂಸ ಮಾಡಿ ಮಾರಾಟ ಮಾಡುವಂಥ ತಂಡ ಒಂದಿದೆ, ಆ ತಂಡ ಈ ಕೃತ್ಯ ನಡೆಸಿದೆ ಎನ್ನುವುದು ಮತ್ತೊಂದು ಆರೋಪ. ಎರಡನೇ ಆರೋಪಕ್ಕೆ ಸ್ವಲ್ಪ ಪುಷ್ಟಿ ಸಿಗ್ತದೆ. ಆದರೆ ಕದ್ದು ಮುಚ್ಚಿ ಮಾಡುವಂಥ ವ್ಯವಹಾರ ಕಸಾಯಿಖಾನೆ. ದನದ ಮಾಂಸ ಮಾಡುವುದು ಅಪರಾಧ. ದನವನ್ನು ಕದ್ದು ತರಲಿ, ಖರೀದಿಸಿ ತರಲಿ, ಯಾವ ರೀತಿಯಲ್ಲಿ ತಂದು ಅದನ್ನು ವಧಿಸಿ ಮಾಂಸ ಮಾಡಿ ಮಾರಾಟ ಮಾಡುವುದು ಗೋಹತ್ಯೆ ನಿಷೇಧ ಕಾಯ್ದೆ ಅನ್ವಯ ಅಪರಾಧ. ಅದಕ್ಕೆ ಸೂಕ್ತವಾದ ದಾಖಲೆಗಳು ಬೇಕಾಗುತ್ತದೆ. ಪಶುವೈದ್ಯಾಧಿಕಾರಿಗಳ ಅನುಮತಿ ಬೇಕು. ಮತ್ತೂ ಒಂದು ವಿಶೇಷ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋ ವಧೆ ಮಾಡುವಂತಹ ಕಸಾಯಿಖಾನೆ ಇರುವುದು ಕೇವಲ ಒಂದು, ಅದು ಮಂಗಳೂರು ಮಹಾನಗರ ಪಾಲಿಕೆಗೆ ವ್ಯಾಪ್ತಿಗೆ ಒಳಪಟ್ಟ ಕುದ್ರೋಳಿಯಲ್ಲಿ. ಉಳಿದಂತೆ ಎಲ್ಲೂ ಕಸಾಯಿಖಾನೆಗಳಿಗೆ ಅನುಮತಿ ಇಲ್ಲ. ಉಡುಪಿ ಜಿಲ್ಲೆಯಂತೂ ಕಸಾಯಿಖಾನೆಯೇ ಇಲ್ಲ. ಆದ್ದರಿಂದ ಯಾವುದೇ ಹೋಟೆಲ್ನಲ್ಲಿ ದನದ ಮಾಂಸ ಮಾರಾಟ ಮಾಡುತ್ತಿದ್ದರೆ ಅದು ಅಪರಾಧ ಆಗುತ್ತೆ. ಯಾಕಂತ ಹೇಳಿದರೆ ಅವರು ಎಲ್ಲೋ ಕದ್ದು ಮುಚ್ಚಿ ಮಾಂಸ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಎನ್ನುವುದು. ರಸ್ತೆ ಬದಿಯಲ್ಲಿ ಮೇಲು ಬಿಟ್ಟಂತಹ ದನಗಳನ್ನು ಕದ್ದು ಕೊಂಡು ಹೋಗಿ ವಧಿಸಿ ಮಾಂಸ ಮಾಡಿ ಮಾರಾಟ ಮಾಡುವಂತಹ ಜಾಲ ಇಂದು ನಿನ್ನೆಯದಲ್ಲ. ಸುಮಾರು ಮಂದಿ ಯುವಕರು ಆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರತಿಯೊಂದು ಕಡೆಗಳಲ್ಲಿ ಅಕ್ರಮವಾಗಿ ದನಗಳನ್ನು ವಧಿಸುವಂತಹ ಕೇಂದ್ರಗಳಿದೆಯೋ ಆ ಕೇಂದ್ರಗಳ ಬಗ್ಗೆ ಮಾಹಿತಿ ಸ್ಥಳೀಯರಿಗೆ ಇದ್ದೇ ಇರುತ್ತದೆ. ಆ ಮಾಹಿತಿ ಸ್ಥಳೀಯ ಪೊಲೀಸರಿಗೂ ಇರ್ತದೆ. ಆದರೆ ಯಾರು ಅಧಿಕೃತವಾಗಿ ದೂರು ಕೊಡುವವರು ಇಲ್ಲದೇ ಇರುವ ಕಾರಣಕ್ಕಾಗಿ ಪೊಲೀಸರು ಕ್ರಮ ಕೈಗೊಳ್ಳಲು ಮುಂದಾಗುವುದಿಲ್ಲ. ಕೆಲವರು ಹೇಳುವಂತೆ ಪೊಲೀಸರಿಗೂ ಆ ಅಕ್ರಮ ಕಸಾಯಿ ದಂಧೆಯ ರೂವಾರಿಗಳಿಗೂ ಸಂಪರ್ಕಗಳಿವೆ. ಯಾಕಂತ ಹೇಳಿದರೆ ಈ ಎಲ್ಲ ವ್ಯವಹಾರಗಳು ನಡೆಯುವುದು ಮಧ್ಯರಾತ್ರಿ 3 ಗಂಟೆಯಿಂದ 5 ಗಂಟೆಯ ಒಳಗೆ. 5 ಗಂಟೆಯ ವೇಳೆಗೆ ಮಾಂಸ ಪ್ಯಾಕ್ ಮಾಡಿ ಸಂಬಂಧಪಟ್ಟವರಿಗೆ ತಲುಪಿಸುವಂಥ ಕೆಲಸ, ಟ್ರಾನ್ಸ್ಪೋರ್ಟಿಂಗ್ ಕೆಲಸ ನಡೀತಾ ಇರ್ತದೆ. 6 ಗಂಟೆಯಾಗೋ ವ್ಯವಹಾರ ಮುಗೀತದೆ. ಮತ್ತು ಎಲ್ಲರೂ ಆಯಾ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ, ಒಂದು ಹಂತದ ಕೆಲಸವನ್ನು ಮುಗಿಸಿ. ಎಲ್ಲಿ ಮಾಂಸವನ್ನು
ಮಾಡಲಾಯಿತು, ಎಲ್ಲಿ ಜಾನುವಾರನ್ನು ವಧಿಸಲಾಯಿತು ಆ ಸ್ಥಳದಲ್ಲಿ ಯಾವುದೇ ಒಂದು ಕುರುಹುಗಳು ಸಿಗುವುದಿಲ್ಲ. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತ್ಯಾಜ್ಯ ವಸ್ತುಗಳನ್ನೊಂದು ಪ್ಯಾಕ್ ಮಾಡಿ ಅದನ್ನು ಹೊಂಡ ತೆಗೆದು ಮುಚ್ಚುವಂಥ ಕೆಲಸ ಮಾಡ್ತಾರೆ. ಇಲ್ಲ ಇದ್ದರೆ ಅನತಿ ದೂರಕ್ಕೆ ಕೊಂಡೋಗಿ ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಕೆಲವು ದಿನಗಳ ಹಿಂದೆ ಮೃತ್ಯುಂಜಯ ಹೊಳೆಯಲ್ಲಿ ಸಿಕ್ಕಿದಂಥ ಆ ಪ್ಲಾಸ್ಟಿಕ್ ಬ್ಯಾಗ್ಗಳು, ಅದರಲ್ಲಿ ತುಂಬಿದ್ದಂತಹ ತ್ಯಾಜ್ಯಗಳು ಎಲ್ಲವೂ ಅಲ್ಲಿಯೇ ಸಮೀಪದಲ್ಲಿ ಎಲ್ಲೋ ವಧಿಸಿದಂತಹ ಜಾನುವಾರುಗಳ ಅವಶೇಷಗಳು. ಅದನ್ನು ಎಲ್ಲಿಗೋ ಕೊಂಡೋಗಿ ವಿಲೇವಾರಿ ಮಾಡಬೇಕಾಗಿತ್ತು. ಆದರೆ ಅದನ್ನು ಮಾಡದೆ ಅವಸರವಾಗಿ ರಸ್ತೆ ಬದಿಯ ಮೃತ್ಯುಂಜಯ ಹೊಳೆಯ ದಡಕ್ಕೆ ಎಸೆದು ಹೋಗಿದ್ದಾರೆ. ಅದನ್ನು ಅಷ್ಟು ಸೊತ್ತುಗಳನ್ನು ಎಸೆದು ಹೋಗಬೇಕಿದ್ದರೆ ಅದು ಯಾವುದಾದರೂ ವಾಹನದಲ್ಲಿ ಕೊಂಡು ಹೋಗಿರಬೇಕು ಎನ್ನುವುದು ಪೊಲೀಸರ ಸಂಶಯ. ಆದ್ದರಿಂದ ಆ ರಸ್ತೆಯಲ್ಲಿ ಆ ದಿನ ರಾತ್ರಿ ಸಂಚರಿಸಿದ ವಾಹನಗಳ ನಂಬರ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಂಕಾಸ್ಪದವಾದ ನಂಬರ್ಗಳನ್ನು ನೋಟು ಮಾಡಿಕೊಂಡು ಆ ವಾಹನದ ಮಾಲಕರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಘಟನೆಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದಂತಹ ತಂಡಕ್ಕೂ ಯಾವುದೇ ಸಂಪರ್ಕ ಇಲ್ಲದೇ ಇರ್ಬೋದು, ಇದ್ದರೂ ಇರ್ಬೋದು. ಆದರೆ ಜನರ ಮನಸ್ಸಿಗೆ ಸಂಶಯ ಹುಟ್ಟಿದಂತೂ ಸತ್ಯ. ಆ ಸತ್ಯವನ್ನು ಬಯಲಿಗೆಳೆಯಬೇಕಾದ್ರೆ ಪೊಲೀಸರ ಪ್ರಯತ್ನ ಅಗತ್ಯ. ಯಾಕಂತ ಹೇಳಿದರೆ ಯಾರು ಜಾನುವಾರುಗಳನ್ನು ವಧಿಸಿದ್ದಾರೋ ಅವರು ಯಾರು, ಅವರು ಎಲ್ಲಿಯವರು, ಎಷ್ಟು ಸಮಯದಿಂದ ಆ ದಂಧೆಯಲ್ಲಿ ನಿರತರಾಗಿದ್ದಾರೆ ಮತ್ತು ಈ ಹಿಂದೆ ಅವರ ಮೇಲೆ ಯಾವುದಾದರೂ ಪ್ರಕರಣಗಳು ದಾಖಲಾಗಿದೆ, ಇದೆಲ್ಲ ವಿವರಗಳನ್ನು ಪೊಲೀಸರು ಸಂಗ್ರಹಿಸಬೇಕಾಗ್ತದೆ. ಆರೋಪಿಗಳನ್ನು ಬಂಧಿಸಬೇಕಾಗ್ತದೆ. ಬಂಧಿಸಿದ ಸಂದರ್ಭದಲ್ಲಿ ಆ ಜಾನುವಾರುಗಳನ್ನು ಅವರು ಎಲ್ಲಿಂದ ತಂದರು, ಯಾರಿಂದ ಪರ್ಚೇಸ್ ಮಾಡಿದರು ಅಥವಾ ಎಲ್ಲಿಂದ ಕದ್ದು ತಂದರು, ಈ ವಿಚಾರವು ಪ್ರಸ್ತುತ ಆಗ್ತದೆ. ಇದೆಲ್ಲವೂ ತನಿಖೆಯ ಒಂದು ಭಾಗ. ಇಲ್ಲಿ ಪ್ರಾಮುಖ್ಯತೆ ಈ ಘಟನೆ ಯಾಕೆ ಪಡೆಯಿತು ಅಂತ ಹೇಳಿದರೆ, ಮೃತ್ಯುಂಜಯ ಹೊಳೆ ನೇತ್ರಾವತಿಯ ಉಪನದಿ. ಆ ಹೊಳೆಯ ನೀರು ಬಂದು ಸೇರುವುದು ನೇತ್ರಾವತಿ ನದಿಗೆ. ನೇತ್ರಾವತಿ ನದಿ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ನಾನಘಟ್ಟ ಇರುವುದು ಆ ನದಿಯಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವ ಸಾವಿರಾರು ಭಕ್ತರು ಆ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಆ ನದಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಶ್ರೀ ಕ್ಷೇತ್ರದ ಸಿಬ್ಬಂದಿಗಳು, ಸ್ಥಳೀಯ ಪಂಚಾಯತ್ ನೌಕರರು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ದರಿಂದಾಗಿ ಆ ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರಯತ್ನ ನಡೀತಿದೆ. ಅದನ್ನು ಮಲಿನ ಮಾಡುವಂತಹ ಕೆಲಸವನ್ನು ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತೇಳಿ ಸಾಮಾನ್ಯವಾಗಿ ಇಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ಕೆಲವರಿಗೆ ಸಂಶಯ ಬರುವುದು ಸಹಜ. ನೇತ್ರಾವತಿ ನದಿಯನ್ನು ಮಲಿನ ಮಾಡುವಂಥ ಗುರಿ ಇಟ್ಟುಕೊಂಡು ಮಾಡಿದಂಥ ಈ ಕಾರ್ಯವನ್ನು ಮಾಡಿದ್ದಾದರೂ ಯಾರು ಎನ್ನುವ ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ಅಲ್ಲಿ ಸಂಶಯದ ಮೊನೆ ತಾಕುವುದು ಸೌಜನ್ಯಪರ ಹೋರಾಟ ಮಾಡುವ ಹೋರಾಟಗಾರರ ಮೇಲೆ ಮತ್ತು ಅವರೊಂದಿಗೆ ಗುರುತಿಸಿಕೊಂಡವರ ಮೇಲೆ. ಅವರು ಏನಾದರೂ ಇಂಥ ಕೃತ್ಯ ಮಾಡಿರ್ಬೋದಾ ಅಂತೇಳಿ. ಆದರೆ ಅವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯೊಂದಿಗೆ ಗುರುತಿಸಿಕೊಂಡವರು ಮಹೇಶೆಟ್ಟಿ ತಿಮ್ಮನೋಡಿ ಅದಕ್ಕೆ ಮುಖ್ಯಸ್ಥರು. ಈ ಹಿಂದೆ ಅಕ್ರಮ ಗೋಸಾಗಾಟದ ವಿರುದ್ಧ ಹೋರಾಟ ಮಾಡಿದವರು. ಪ್ರಸ್ತುತ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಹೋರಾಟದಲ್ಲಿದ್ದಾರೆ, ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಹೋರಾಟಕ್ಕೆ ಕೆಲವೊಂದು ತಾರ್ಕಿಕ ಕಾರಣಗಳಿರ್ಬೋದು, ಆದರೆ ಬೇರೆ ಬೇರೆ ಮಜಲುಗಳಲ್ಲಿ ಹೋರಾಟ ದಿಕ್ಕು ತಪ್ಪಿದೆ ಎನ್ನುವಂಥ ಮಾಹಿತಿಗಳು ಇದೆ. ಆದರೆ ಮಹೇಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದ ಆ ತಂಡ ಇಂತಹ ನೀಚ ಕೃತ್ಯವನ್ನು ಮಾಡಿದೆ ಅಂತ ಹೇಳಿದರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅದು ನಂಬುವಂಥದ್ದು ಅಲ್ಲ.
ಹಾಗಾದರೆ ಈ ಕೃತ್ಯವನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿದರೆ, ಮೃತ್ಯುಂಜಯ ಹೊಳೆಯ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಲ್ಲಿ ಯಾರು ಗೋಮಾಂಸ ಮಾರಾಟ ದಂಧೆ ಮಾಡ್ತಾ ಇದ್ದಾರೆ, ಗೋಮಾಂಸವನ್ನು ತಯಾರು ಮಾಡುವಂಥ ದಂಧೆ ಮಾಡ್ತಾ ಇದ್ದಾರೆ, ಗೋವುಗಳನ್ನು ಕದ್ದೋ ಖರೀದಿಸೋ ತಂದು ಸಾಕ್ತಾ ಇದ್ದಾರೆ, ಇಂಥವರ ಮೇಲೆ ನಿಗಾ ಇಡಬೇಕಾದ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದರೆ, ಅಕ್ರಮ ದಂಧೆಕೋರರು ಕಾನೂನಿಗೆ ಎಷ್ಟೇ ಮಣ್ಣೆರಚಿದರೂ ಸಾರ್ವಜನಿಕರಿಗೆ ಮಣ್ಣೆರಚಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಕೆಲವರಿಗಾದರೂ ಅದರ ಮಾಹಿತಿಗಳು ಇರ್ತವೆ. ಒಂದು ಗ್ರಾಮದಲ್ಲಿ 100 ಮನೆಗಳು ಇದ್ದರೆ ಅದರಲ್ಲಿ 2 ಮನೆಗಳು ಇಂತಹ ದಂಧೆಯಲ್ಲಿ ಶಾಮೀಲಾಗಿರಬಹುದು. ಆ 2 ಮನೆಗಳ ಮಾಹಿತಿ ಇತರ 98 ಮನೆಗಳವರಿಗೆ ಇದೆ. ಆದರೆ ಅಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಹಿತಿಯನ್ನು ಸಂಗ್ರಹಿಸುವುದು ಪೊಲೀಸರ ಕೆಲಸ. ಆ ಕೆಲಸವನ್ನು ಪೊಲೀಸರು ಸುಸೂತ್ರವಾಗಿ ಮಾಡಿದರೆ ಮೃತ್ಯುಂಜಯ ಹೊಳೆಯಲ್ಲಿ ದನದ ತ್ಯಾಜ್ಯವನ್ನು ಬಿಸಾಡಿದವರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಇಂತಹ ಘಟನೆಗಳು ಇದು ಏನು ಹೊಸತಲ್ಲ, ಈ ಹಿಂದೆಯೂ ಹಲವಾರು ಬಾರಿ ನಡೆದಿದೆ. ಹಲವು ಕಡೆಗಳಲ್ಲಿ ಗೋಮಾಂಸದ ತ್ಯಾಜ್ಯಗಳು ಪತ್ತೆಯಾಗಿವೆ. ಆದರೆ ಪೊಲೀಸರು ಕೂಲಂಕಷವಾಗಿ ಅದರ ಬಗ್ಗೆ ತನಿಖೆ ನಡೆಸಿಲ್ಲ. ಯಾಕಂತ ಹೇಳಿದರೆ, ತನಿಖೆ ನಡೆಸುತ್ತಾ ಹೋದರೆ ಅದರ ಮೂಲವನ್ನು ಹುಡುಕಬೇಕಾಗುತ್ತದೆ. ಅದು ಅತ್ಯಂತ ದುಬಾರಿಯಾದಂತಹ ತನಿಖೆ. ಯಾಕಂದರೆ ಮೂಲ ಹುಡುಕುವುದೇ ಕಷ್ಟ. ಎಲ್ಲೋ ಒಂದು ಕಡೆಯಿಂದ ಕದ್ದು ತಂದ ದನವನ್ನು ವಧಿಸಿ ಮಾರಾಟ ಮಾಡಿ ಅದನ್ನು ಯಾರೋ ತಿಂದು ತೇಗಿದ ನಂತರ ಅದನ್ನು ಮೂಲ ಹುಡುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತು ಅಂತಹ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದನ್ನು ನ್ಯಾಯಾಲಯದಲ್ಲಿ ಪ್ರೂವ್ ಮಾಡುವುದು ಸಹ ಕಷ್ಟ. ಅದಕ್ಕಾಗಿ ಪೊಲೀಸರು ಅಂತಹ ಪ್ರಕರಣಗಳ ತನಿಖೆಯನ್ನು ತೀವ್ರಗತಿಯಲ್ಲಿ ಮಾಡುವುದಿಲ್ಲ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿದು ಬರುತ್ತಿರುವಂಥ ನೇತ್ರಾವತಿ ನದಿಯನ್ನು ಮಲಿನ ಮಾಡುವಂತಹ ಕೃತ್ಯ ನಡೆದಿದೆ. ಅದು ಬೆಳಕಿಗೆ ಬಂದಿದೆ. ಇದು ಹಿಂದೂಗಳ ಮನಸ್ಸನ್ನು ಘಾಸಿಗೊಳಿಸಿದೆ. ಇದರ ಬಗ್ಗೆ ಪೊಲೀಸರು ಉದಾಸೀನ ಪ್ರವೃತ್ತಿಯನ್ನು ಈ ಹಿಂದೆ ತೋರಿದಂತೆಯೇ ತೋರಿದರೆ ಇದೊಂದು ಹೋರಾಟಕ್ಕೆ ದಾರಿಯಾಗಬಹುದು ಎನ್ನುವಂತಹ ಸಂಶಯ ಇದೆ. ಯಾಕಂತ ಹೇಳಿದರೆ, ಹಿಂದೂಗಳು ಈ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಫಲಿತಾಂಶ ಬರುವುದು ಸಹಜ. ಈ ಘಟನೆಯನ್ನೇ ಕೇಂದ್ರೀಕರಿಸಿಕೊಂಡು ಚಿಕ್ಕಮಗಳೂರಿನ BJP ನಾಯಕ ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದರೆ, ಚಿಕ್ಕಮಗಳೂರಿನಲ್ಲಿ ಇಂತಹ ಅಕ್ರಮ ಕಸಾಯಿಖಾನೆಗಳ ಹಲವು ಕೇಂದ್ರಗಳಿವೆ. ಅಲ್ಲಿ ನಿರಂತರವಾಗಿ ಗೋಹತ್ಯೆ ನಡೀತಿದೆ. ಪೊಲೀಸರು ಅದನ್ನು ಕಂಡು ಮೂಕ ಪ್ರೇಕ್ಷಕರಾಗಿದ್ದಾರೆ. ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಪರಿಣಾಮವಾಗಿ ಜಾನುವಾರುಗಳ ಸಂಖ್ಯೆ ಗಣನೀಯ ಪ್ರಮಾಣವಾಗಿ ಇಳಿಕೆಯಾಗ್ತಾಯಿದೆ. ಅದು ಯಾರ್ಯಾರದ್ದೋ ಒಡಲು ಸೇರ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಅದರಿಂದ ಅದು ಸತ್ಯವೂ ಇದೆ. ಕೇವಲ ಚಿಕ್ಕಮಗಳೂರಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಸಹ ಇಂತಹ ಒಂದು ಪ್ರವೃತ್ತಿ ಬೆಳೆದು ಬಂದಿದೆ. ಆದ್ದರಿಂದ ಈ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾದ ನಂತರ ಆ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗಿಲ್ಲ. ಯಾಕಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಗೋಹತ್ಯೆ ಮಾಡುವವರನ್ನು ಬಂಧಿಸಿ ಜೈಲಿಗೆ ತಳ್ಳುವಂಥ ಕೆಲಸ ಆಗಿಲ್ಲ. ಕಸಾಯಿಖಾನೆಗಳನ್ನು ಪತ್ತೆ ಹಚ್ಚುವಂಥ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇಲ್ಲ. ಯಾಕಂತೇಳಿ ಕಾಯ್ದೆ ಕಠಿಣವಾಗಿದೆ. ಗೋವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡೋದು ಅಪರಾಧ ಆಗತ್ತೆ, ಪರವಾನಿಗೆ ಇಲ್ಲದೇ ಇದ್ದರೆ.
ಪಶುವೈದ್ಯಾಧಿಕಾರಿಗಳ ಸರ್ಟಿಫಿಕೇಟ್ ಇಲ್ಲದೆ ಜಾನುವಾರುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಿಲ್ಲ. ಒಂದು ವಾಹನದಲ್ಲಿ 2ಕ್ಕಿಂತ 3 ಜಾನುವಾರುಗಳನ್ನು ಮಾತ್ರ ಸಾಗಿಸಬೇಕು. ಆದ್ದರಿಂದ ಒಂದೇ ವಾಹನದಲ್ಲಿ 7-8 ಜಾನುವಾರುಗಳನ್ನು ಸಾಗಿಸುವಂತಿಲ್ಲ. ಜಾನುವಾರನ್ನು ಇಷ್ಟೇ ದೂರಕ್ಕೆ ನಡೆಸಿಕೊಂಡು ಹೋಗುವಂತೆಯೂ ಇಲ್ಲ. ಈ ರೀತಿಯಾಗಿ ಕೆಲವೊಂದು ಕಟ್ಟುಪಾಡುಗಳಿವೆ. ಒಂದು ವೇಳೆ ಪೊಲೀಸರು ಅಂತಹ ಸಾಗಾಟದ ಜಾನುವಾರುಗಳನ್ನು ಹಿಡಿದರೆ, ಆ ವಾಹನವನ್ನು ಹಿಡಿದರೆ ಅದರ ಬಿಡುಗಡೆಯೂ ಸಹ ಅಷ್ಟೇ ಕಷ್ಟ. ಜಾನುವಾರುಗಳನ್ನು ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಜಾನುವಾರುಗಳನ್ನು ಗೋಶಾಲೆಗಳಿಗೆ ಹಸ್ತಾಂತರ ಮಾಡಬೇಕಾಗುತ್ತದೆ ಮತ್ತು ವಾಹನವನ್ನು ಸಹಾಯಕ ಆಯುಕ್ತರ ನ್ಯಾಯಾಲಯಕ್ಕೆ ಮುಟ್ಟುಗೋಲು ಹಾಕಲಾಗುತ್ತದೆ ಮತ್ತು ಆ ನ್ಯಾಯಾಲಯದಿಂದ ಬ್ಯಾಂಕ್ ಗ್ಯಾರಂಟಿ ನೀಡಿ ಬಿಡುಗಡೆಗೊಳಿಸಬೇಕಾಗುತ್ತದೆ. ಆದ್ದರಿಂದ ಇದು ಈ ಹಿಂದೆ ಶ್ರೀಗಂಧ ಸಾಗಿಸುವ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾಯಿತ್ತೋ, ಕಟ್ಟಿಗೆ ಸಾಗಿಸುವ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತಿತ್ತೋ, ಅದೇ ರೀತಿ ಜಾನುವಾರುಗಳನ್ನು ಸಾಗಿಸುವ ವಾಹನಗಳಿಗೂ ಅದೇ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಜಾನುವಾರುಗಳನ್ನು ಅಲ್ಲಲ್ಲಿಯೇ ವಧಿಸುವಂತಹ ಮಿನಿ ಕಸಾಯಿಖಾನೆಗಳು ಸೃಷ್ಟಿಯಾಗಿದೆ. ಆ ಮಿನಿ ಕಸಾಯಿಖಾನೆಗಳಿಗೆ ಅದರ ತ್ಯಾಜ್ಯವನ್ನು ಕೊಂಡೋಗಿ ಇನ್ನೊಂದು ಕಡೆಯಲ್ಲಿ ಹಾಕುವಂತಹ ವ್ಯವಧಾನ ಇಲ್ಲ. ಅದಕ್ಕೆ ಅವರು ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಎಲ್ಲಿ ನಿರ್ಜನ ಪ್ರದೇಶ ಇದೆ ಅಲ್ಲಿಗೆ ಬಿಸಾಡಿ ಹೋಗ್ತಾರೆ. ಮೃತ್ಯುಂಜಯ ಹೊಳೆಯ ಬದಿಯಲ್ಲಿ ಬಿಸಾಡಿ ಹೋದದ್ದು ಇಂಥದ್ದೇ ತ್ಯಾಜ್ಯದ ಕಟ್ಟುಗಳನ್ನು. ಇದು ಎಲ್ಲವೂ ದೊಡ್ಡ ಮಟ್ಟದ ಕಸಾಯಿಖಾನೆಗಳ ಕೃತ್ಯ ಅಲ್ಲ. ಇದು ವಾರಕ್ಕೆ 1 ಬಾರಿ ಇಲ್ಲದ್ರೆ ತಿಂಗಳಿಗೆ 2 ಬಾರಿ ಒಂದೊಂದು ಜಾನುವಾರನ್ನು ಎಲ್ಲಿಂದಲೋ ಕದ್ದು ತಂದೋ ಇಲ್ಲವೋ ಖರೀದಿಸಿ ತಂದೋ ಮಾಡಿದಂತಹ ಒಂದು ಕೃತ್ಯ. ಯಾಕಂತೇಳಿ ಅವರು ನಿತ್ಯ ಜಾನುವಾರುಗಳನ್ನು ವಧಿಸುವುದಿಲ್ಲ. ವಾರಕ್ಕೆ 1 ಇಲ್ಲರೆ 2 ವಾರಕ್ಕೆ 1 ಈ ರೀತಿಯಾಗಿ ಜಾನುವಾರನ್ನು ವಧಿಸಿ ಆವತ್ತಿನ ಖರ್ಚಿಗೆ ತಕ್ಕ ಹಾಗೆ ಮಾಂಸ ಮಾಡಿ ಮಾರಾಟ ಮಾಡುವಂಥದ್ದು. ಅದರಿಂದ ಅಂತಹ ಮಿನಿ ಕಸಾಯಿಖಾನೆಗಳು ಚಾರ್ಮಾಡಿ ಪರಿಸರದಲ್ಲಿ ಇದೆ ಎನ್ನುವುದು ಈ ಘಟನೆಯಿಂದ ಸಾಕ್ಷಿಯಾಗ್ತಾ ಇದೆ, ಈ ಘಟನೆಯಿಂದ ಬೆಳಕಿಗೆ ಬರ್ತಾ ಇದೆ. ಅದರಿಂದ ಅಂಥ ಕಸಾಯಿಖಾನೆಗಳನ್ನು ಪತ್ತೆ ಹಚ್ಚಬೇಕು. ಇದರ ಮೂಲವನ್ನು ಪತ್ತೆ ಹಚ್ಚುವುದು ಸುಲಭ. ಇಲ್ಲದ್ರೆ ಯಾರ್ಯಾರ ಮೇಲೆ ಇದು ಅಪವಾದಗಳು ಹೊರಿಸಲ್ಪಡ್ತದೆ, ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಎನ್ನುವುದಂತೂ ಸ್ಪಷ್ಟ. ನಿರಂತರ ಸುದ್ದಿ